ನಮಸ್ಕಾರ ಬಂಧುಗಳೇ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರು ಅನ್ಕೊಂತೀನಿ ರೀ. ನಾನು ಚೆನ್ನಾಗಿದ್ದೇನೆ ರೀ. ನೋಡ್ರಿ, ನಾನು ಇವತ್ತು ಎಗ್ ಕರಿ ಮಾಡಾಕತ್ತೀನಿ. ಎಗ್ ಮಸಾಲಾನ ಈಗ 5 ತತ್ತಿ ಕುದಿಸಿ ಇಟ್ಕೊಂಡಿನಿ ರೀ. ಸಿಪ್ಪಿ ತೆಗೆದು ನೋಡ್ರಿ, ಇದು ಮಾಡೋದು ಏನಂತ ಸರಳಾಗಿ ಮಾಡೋ ರೀತಿ ತೋರಿಸ್ಕೊಡ್ತೀನಿ ರೀ. ನೋಡ್ರಿ, ಇದನ್ನು ಪೂರ್ತಿಯಾಗಿ ನೋಡ್ಕೊಂಡು ಬರಂಬರಿ. ನೋಡ್ರಿ, ಕುದಿಸಿದ ತತ್ತಿನ ಒಂದು ಸ್ವಲ್ಪ ಹಿಂಗೆ ಚೌಕ ತೊಗೊಂಡು ಸ್ವಲ್ಪ ಲೈಟಾಗಿ ಈ ಥರ ಮಸಾಲೆದ್ರೊಳಗೆ ಹೋಗಂಗೆ ಹಿಂಗೆ ಸ್ವಲ್ಪ ಚಾಕುಲಿ ಹಿಂಗೆ ಮಾಡ್ತೀನಿ ರೀ. ಅದೇ ಥರ ಇಷ್ಟು ಹಿಂಗೆ ಮಾಡಿ ಇಟ್ಕೊತೀನಿ ಮುಂದೆ. ಅಂದ್ರೆ ತಿನ್ನುವಾಗ ಮಸ್ತ್ ಫ್ಲೇವರ್ ಬರ್ತೈತಿ ಈ ಥರ ಮಾಡಿದರೆ. ಅದರೊಳಗೆ ಮಸಾಲೆ ಹೋಗಿರ್ತೈತಲ್ಲ, ಅದಕ್ಕೆ ನೋಡಿರಿ ಈ ಥರ ಮಾಡ್ಕೊಂಡು ಇವನ್ನ ಮೊದಲು ಸ್ವಲ್ಪ ಒಗ್ಗರಣೆ ಕೊಡ್ತೀನಿ ರೀ. ಇವನು ನೋಡಿರಿ, ಈಗ ಕಡ್ಡಾಳಿ ಇಟ್ಕೊಂಡು ನಾನು ಕಡ್ಡಾಳಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ತತ್ತಿ ಫ್ರೈ ಮಾಡ್ಕೊಳಕ್ಕೆ ಅದಕ್ಕೆ ಒಂದು ಅರ್ಧ ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂತೀನಿ ರೀ. ಇನ್ನೊಂದಿಷ್ಟು ಒಂದು ತಟ್ಟೆಗೆ ಉಪ್ಪು ಹಾಕ್ಕೊಂತೀನಿ ರೀ. ನೋಡಿರಿ, ಎಣ್ಣೆ ಕಾದೈತಿ. ಇದ್ರೊಳಗೆ ನೀನು ಒಂದೊಂದು ತತ್ತಿನ ಬಿಡ್ತೀನಿ ರೀ. ಅಂದ್ರೆ ಸ್ವಲ್ಪ ಎಣ್ಣೆ ಹೀರ್ಕೊಳ್ಳಿ ಅಂತೇಳಿ ಸ್ವಲ್ಪ ಪೂರ್ತಿ ಇದಕ್ಕೆಲ್ಲ ಮಸಾಲೆಗೆ ಹಚ್ಚಬೇಕು ರೀ. ಅದಕ್ಕೆ ಈ ಥರ ಮಾಡ್ಕೊತೀನಿ. ನೋಡಿರಿ, ಈ ಥರ ಕಲರ್ ಚೇಂಜ್ ಬರೋಂಗೆ ಸ್ವಲ್ಪ ಹಿಂಗೆ ಸಣ್ಣಗೆ ಉರಿ ಇಟ್ಟು ಮಾಡ್ಕೋಬೇಕ್ರಿ. ನೋಡಿರಿ, ಈಗ ಈ ಥರ ಕಲರ್ ಚೇಂಜ್ ಆಗ್ಬೇಕ್ರಿ. ಆಫ್ ಮಾಡ್ತೀನಿ. ಜಾರ್ ತೊಗೊಂಡೇನಿ ರೀ. ಅದಕ್ಕೆ 2 ದೊಡ್ಡ ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡಿನಿ, ದೊಡ್ಡದಾಗಿ ಹೋಳು. ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊತೀನಿ ರೀ. ಅದಕ್ಕೆ ನೋಡಿರಿ, ಆ ಟೊಮೆಟೊ ಹಣ್ಣು ಹಾಕ್ಕೊಂಡು ಒಂದಿಷ್ಟು ಬೆಳ್ಳುಳ್ಳಿ ರೀ, ಸಿಪ್ಪಿ ಸುಲಿಟ್ಕೊಂಡು ಬೆಳ್ಳುಳ್ಳಿ, 1-3 ಹಸಿಮೆಣ್ಸಿನ್ಕಾಯಿ, ಒಂದಿಷ್ಟು ಅಲ್ಲ ರೀ, ಹಸಿ ಅಲ್ಲ ಕಟ್ ಮಾಡಿ ಇಟ್ಕೊಂಡೀನಿ. ಮತ್ತು 1-2 ಎಲೆ ಅಷ್ಟು ಪುದೀನ ಎಲೆ ಇತ್ತು ರೀ, ಇದು ಅದನ್ನ ಹಾಕ್ಕೊತೀನಿ. ಒಂದಿಷ್ಟು ಕರಿಬೇವು ಹಾಕ್ಕೊತೀನಿ. ಇದನ್ನಿಷ್ಟು ಈಗ ಫಸ್ಟ್ ರುಬ್ಕೊತೀನಿ ನೀರು ಹಾಕ್ಲಾರ್ದಂತಾಗ. ಅದಕ್ಕೆ ಸ್ವಲ್ಪ ಮಸಾಲೆ ಹೂವು ಒಂದು ಸ್ವಲ್ಪ ಅರ್ಧ ಚಿಕ್ಕಿ ಹಾಕ್ಯಂತೀನಿ ರೀ. ನೋಡ್ರಿ, ಕೊತ್ತಂಬರಿ ಇದ್ದಿದ್ದಿಲ್ಲ, ಕೊತ್ತಂಬರಿ ಬದಲು ನಾನು ಅವಿಜ್ ಕಾಳು ಹಾಕ್ಕೊತೀನಿ. 1-2 ಮೆಣಸು ಹಾಕ್ಕೊತೀನಿ ರೀ. ಮಿಕ್ಸಿ ಒಳಗನ ಹಸಿವು ಹಾಕ್ಕೊತೀನಿ ರೀ. ಈಗ ನೋಡ್ರಿ, ನೀರು ಹಾಕ್ಲಾರ್ದನ್ನು ರುಬ್ಕೊಂಡೆ. ಈಗ ಇದು ಒಂದು ಬೇರೆ ಪ್ಲೇಟಿಗೆ ತೆಗಿತೀನಿ. ನೋಡಿರಿ, ಒಂದು ಒಣ ಕೊಬ್ಬರಿ ಬಟ್ಲನ್ನ ಎರ್ಜಿಟ್ಕೊಂಡಿದ್ದು ನಾನು ಈಗ ಇದಕ್ಕೆ ಹಾಕೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಹಾಕ್ಕೊತೀನಿ ರೀ. ನೋಡಿರಿ, ಈಗ ಸಾರಿಗೆ ಒಗ್ಗರಣೆ ಕೊಡೋಕೆ ನನಗೆ ಎಣ್ಣೆ ಹಾಕ್ಕೊಂತೀನಿ. ಅದ ಕಡಾಳಿಗೆ ಎಷ್ಟು ಮಾಡ್ತೀನಿ ಅದರ ಮೇಲೆ ಎಣ್ಣೆ ಹಾಕ್ಕೊತೀನಿ ರೀ. ನೋಡಿ, 2 ಸ್ಪೂನಷ್ಟು ಹಾಕ್ಕೊತೀನಿ ಎಣ್ಣೆನ. ನೋಡಿರಿ, ಎಣ್ಣೆ ಕಾದೈತಿ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ, ಸ್ವಲ್ಪ ಸಾಸಿವೆ ಹಾಕ್ಕೊತೀನಿ, ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ನೋಡ್ರಿ, ಈಗ ಅದು ಎಣ್ಣೆ ಎಲ್ಲ ಚಟ್ಪಟ್ ಸಿಡಿದ್ವಲ್ಲ ಕಾಳು. ಈಗ ಮಸಾಲೆ ಇದು ಹಸಿದ್ರು ರುಬ್ಕೊಂಡಿರ್ತೀನಲ್ರಿ, ಅದನ್ನ ಹಾಕ್ತೀನಿ. ಅದು ಮಸಾಲೆ ಹುರ್ಕೊಂಡಾದ್ರೂ ಮಾಡ್ಬೋದು ರೀ, ಹಂಗೆ ಹಸಿದಾದ್ರೂ ಮಾಡ್ಬೋದು. ಹಸಿದಾಗಿರ್ತೈತಲ್ಲ, ಹಂಗಾಗಿ ಸ್ವಲ್ಪ ಇದ್ರಾಗ ಫ್ರೈ ಆಗ್ಬೇಕು ರೀ. ಅವೆಲ್ಲ ಹಸಿ ವಾಸನೆ ಹೋಗಂಗೆ ಸ್ವಲ್ಪ ಎಣ್ಣೆಗೆ ಫ್ರೈ ಮಾಡ್ಬೇಕು. ನಾನು ಹಂಗಾಗಿ ಎಣ್ಣೆಗೆ ಫ್ರೈ ಮಾಡಾಕತ್ತೀನಿ. ನೋಡ್ರಿ, ಅದು ಎಣ್ಣೆಗೆ ಫ್ರೈ ಆಗತೈತೆ. ಅದಕ್ಕೆ ಸ್ವಲ್ಪ ಒಣ ಖಾರ ಹಾಕ್ಕೊತೀನಿ. ನಾನು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀನಿ ರೀ. ಖಾರಕ್ಕೆ ಸ್ವಲ್ಪ ಹಾಕ್ಕೊಂತೀನಿ, ಎಷ್ಟು ಬೇಕಷ್ಟು.
ಸ್ವಲ್ಪ ಅರಿಶಿನ ಹಾಕ್ಕೊತೀವಿ, ಒಂದು ಅರ್ಧ ಚಮಚದಷ್ಟು. ನೋಡಿ ಇದನ್ನು ಈ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ರೀ. ಮೊದಲು ಇಷ್ಟು ಹಾಕ್ಕೊಂತೀನಿ ರೀ, ಆಮೇಲೆ ನೋಡಿಕೊಂಡು ಬೇಕಾದ್ರೆ ಹಾಕೊಳಕ್ಕೆ ಬರ್ತೈತಿ. ನಾವು ಸಾಂಬಾರು ಎಷ್ಟು ಕ್ವಾಂಟಿಟಿ ಒಳಗೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಉಪ್ಪು ಹಾಕೊಳ್ಳೋದು. ನಾನು ನೋಡಿರಿ ಈಗ ಕೊಬ್ಬರಿ ರುಬ್ಬಿಟ್ಕೊಂಡಿದ್ದೆಲ್ಲ ರೀ, ಅದು ಹಾಕ್ತಿದ್ದೆ ಎಲ್ಲ ಎಣ್ಣೆ ಬೈದಿಷ್ಟು. ಈಗ ಇದನ್ನು ಹಾಕ್ತೀನಿ ರೀ. ನೋಡಿರಿ ಮಸಾಲೆ ಎಲ್ಲ ಹಾಕಿತ್ತು, ಕೊಬ್ಬರಿ ಅದನ್ನೆಲ್ಲ ಹಾಕಿತ್ತು. ಈಗ ನಮ್ಗೆ ಎಷ್ಟು ಬೇಕು ಸಾಂಬಾರು ಎಷ್ಟು ಬೇಕು ಅದ್ರ ತಕ್ಕಂಗೆ ಸ್ವಲ್ಪ ಅದಕ್ಕೆ ಜಾರಿ ನೀರು ಹಾಕ್ಕೊಂಡು ಈ ಥರ ಹಾಕೊಂತೀನಿ ರೀ. ನೋಡಿರಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದೈತಿ. ಇನ್ನು ಸ್ವಲ್ಪ ಕುದಿಬೇಕು ರೀ. ಕುದ್ಮೇಲೆ ನೋಡಿರಿ ಈಗ ಕುದಿರ್ತಿರ್ತದಲ್ಲ ಅದ್ರಾಗ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲ ಹಾಕ್ಕೊಂತೀನಿ. ಇದಿಷ್ಟು ಮಾಡಿ ಕುದಿಯಕ್ಕೆ ಬಿಡ್ತೀನಿ ರೀ ಅದನ್ನು. ನೋಡಿರಿ ಈ ಥರ ಕುದಿಯಕತ್ತೈತಲ್ಲ ರೀ. ಈಗ ಇದಕ್ಕೆ ಇವನ್ನ ತತ್ತಿ ಬೇರೆ ಕಡೆ ಸಪ್ರೇಟ್ ಇಟ್ಟಿರ್ತೀವಲ್ಲ ರೀ, ಅವನ್ನ ಒಂದೊಂದು ಇದ್ರೊಳಗೆ ಸೇರಿಸ್ತೀನಿ ನಾನು. ಅಂದ್ರೆ ಮಸಾಲೆ ಎಲ್ಲ ಹೀರ್ಕೊಂಡ್ಬಿಟ್ಟ ಇನ್ನೂ ಸ್ವಲ್ಪ ಕುದಿತೈತೆ ರೀ ಅದು. ನೋಡಿರಿ ಈ ಥರ ಹಾಕಿ ಒಂದು 5 ನಿಮಿಷ ಕುದಿಯಕ್ಕೆ ಬಿಡ್ಬೇಕ್ರಿ ಅದನ್ನು. ನೋಡಿರಿ ಸಾಂಬಾರು ರೆಡಿ ಆಯ್ತು. ನೋಡಿರಿ ಗ್ಯಾಸ್ ಆಫ್ ಮಾಡ್ತೀನಿ. ಪ್ಲೇಟ್ ಮುಚ್ಚಿಟ್ಬಿಡ್ರಿ, ರೆಡಿ ಆಯಿತು. ನೋಡಿರಿ ಬಂಧುಗಳೇ, ಎಗ್ ಕರಿ ಅನ್ನ ಮಸ್ತಾಗೈತೆ ನೋಡಿರಿ ಭಾರಿ ಸೂಪರ್ ಐತಿ. ಈ ಥರ ಊಟ ಕೊಟ್ರೆ ಯಾವಾಗ ಒಮ್ಮೆ ಮಾಡಿದ್ರೆ ಭಾರಿ ಮಸ್ತ್ ಊಟ ಮಾಡ್ತಾರೆ. ಊಟ ಮಾಡಿ ಹೇಳ್ರಿ ಹೆಂಗೈತೆ ಅಂತಂದೇಳಿ. ನೋಡಿರಿ ಬಂಧುಗಳೇ, ನಾನು ಮಾಡಿದ ರೀತಿ ವಿಧಾನ ನಿಮ್ಗೆ ಇಷ್ಟ ಆಗ್ತದೆ ಲೈಕ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಹೆಂಗೈತಿ? ಚಲೋ ಐತಿ.